ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಪ್ರೋಟೀನ್ ರಿಚ್ ಪಿನ್ವಿಲ್ ಪಾಲಕ್ ಪರೋಟ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ, ಹಾಗೆ ದೊಡ್ಡವರಿಗೆ ಕೂಡ. ಮಕ್ಕಳಿಗೆ ಎಸ್ಪೆಷಲಿ ಸ್ನ್ಯಾಕ್ಸ್ಗೆ, ಟಿಫಿನ್ಸ್ಗೆಲ್ಲ ಕೊಟ್ಟು ಕಳಿಸ್ಬೋದು. ಸೊ ನಾನು ಇದಕ್ಕೆ ಮೇಯ್ನಾಗಿ ಪಾಲಕ್ ಸೊಪ್ಪು, ಸ್ವೀಟ್ ಕಾರ್ನ್ ಮತ್ತು ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಗ್ರೇಟೆಡ್ ಕ್ಯಾರೆಟ್, ಹಾಗೆ ಇನ್ನು ಸಣ್ಣ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪಾಲಕ್ ಹಾಗೆ ಸ್ವೀಟ್ ಕಾರ್ನಲ್ಲಿ ಮಾಡ್ತಿರೋಂಥ ರೆಸಿಪಿ. ಸೊ ಇದು ನೀರು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆದ ನಂತರ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಸ್ಪಿನಾಚ್ ಲೀವ್ಸ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಹೆಸರು ಹಾಕ್ತಿದ್ದೀನಿ ನಾನಿಲ್ಲಿ. ಇದು ಬಾಯ್ಲ್ ಆದಾಗ ಅದರ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಬಾಯ್ಲ್ ಆಗೋಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಸೊ ಇದೆಲ್ಲ ಬೇಗನೆ ಬಾಯ್ಲ್ ಆಗುತ್ತೆ ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಹೆಲ್ತಿಗೂ ತುಂಬ ಒಳ್ಳೆಯದು. ಸ್ಪಿನಾಚ್ ಲೀವ್ಸ್ ಕಣ್ಣಿಗೆ ಆಗಿರ್ಬೋದು, ವಿಟಮಿನ್ಸ್ ಇರುತ್ತೆ, ಐರನ್ ರಿಚ್ ಇದೆ. ಸೊ ಬೋನ್ ಹೆಲ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಲ್ ಆದಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿದ್ದೀರಲ್ವ ಯಾವ ಥರ ಗ್ರೈಂಡ್ ಮಾಡಿದ್ದೀನಿ ಅಂತ. ನೈಸ್ ಪೇಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಸ್ಕ್ರ್ಯಾಂಬಲ್ ಪನ್ನೀರ್ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಸೊ ಪನ್ನೀರ್ ಕೂಡ ಹೆಲ್ತಿಗೆ ಒಳ್ಳೆಯದು. ಸ್ವೀಟ್ ಕಾರ್ನ್, ಪಾಲಕ್ ಎಲ್ಲನೂ ಹೆಲ್ತಿಗೆ ಒಳ್ಳೆಯದೇ. ಸೊ ಇದು ಎಸ್ಪೆಷಲಿ ಮಕ್ಕಳಿಗೆ ಅಂತಲೇ ನಾನು ಮಾಡ್ತಿರುವಂಥ ರೆಸಿಪಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ನೀವು ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಆಪ್ಷನಲ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ಈಗ ಕಾರ್ನ್ ಏನೆಲ್ಲ ಗ್ರೈಂಡ್ ಮಾಡಿದ್ದೀವಿ ಅದನ್ನೂ ನಾನಿಲ್ಲಿ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, ಸ್ವೀಟ್ ಕಾರ್ನ್ ಸ್ವಲ್ಪ ಕಮ್ಮಿ ಇರಲಿ. ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇದೆಲ್ಲದನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ಉಪ್ಪು, ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಖಾರಕ್ಕೆ ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಖಾರಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಹಾಗೆ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿ ಇದ್ರದ್ದು ಟೇಸ್ಟ್, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ. ಸೊ ಆಗಲೇ ಹೇಳ್ದಂಗೆ ವೆಜಿಟೇಬಲ್ಸ್ ಅಷ್ಟೇ, ನೀವು ಯಾವ್ದು ಬೇಕು ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಯಾಕೆಂದರೆ ಕೆಲವು ಮಕ್ಕಳು ವೆಜಿಟೇಬಲ್ಸ್ ನೋಡಿದಾಗ ಅವರು ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ, ಇಲ್ಲ ತುಂಬ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಸ್ಟಫಿಂಗ್. ಈಗ ನಾನಿಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು, ಹಾಗೆ ಇದಕ್ಕೂ ನಾನು ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಹಿಟ್ಟು ಕೂಡ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ನೋಡ್ತಿದ್ದೀರಲ್ವ, ಈಗ ನಾನು ಇದನ್ನ ಚೆನ್ನಾಗಿ ಕುದಿ ಬರಬೇಕು. ಹಾಗಾಗಿ ಸೊ ಚೆನ್ನಾಗಿದು ಕುದೀತಾ ಇದೆ. ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದನ್ನ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಆ್ಯಂಡ್ ಅದರದ್ದು ಪಾಲಕ್ ಬಾಯ್ಲ್ ಮಾಡಿರೋ ನೀರನ್ನ ಹಾಗೆ ಇಟ್ಕೊಳ್ಳಿ, ಅದನ್ನೇನು ಚೆಲ್ಲಕ್ಕೆ ಹೋಗಬೇಡಿ. ಸೊ ಈಗ ನಾನಿಲ್ಲಿ ಗೋಧಿ ಹಿಟ್ಟಿಗೆಲ್ಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಪಾಲಕ್ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ. ಓಕೆ. ಸೊ ಇಲ್ಲಿ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಹಾಗೆ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಸೊ ಚಪಾತಿ ನೀವು ಹೇಗೆ ಹಿಟ್ಟು ಕಲಿಸ್ಕೋತೀರ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಆ ಥರ ಏನು ಮಾಡೋದು ಬೇಡ. ಸೊ ಸೇಮ್ ಚಪಾತಿ ಹಿಟ್ಟು ಹೇಗೆ ಇದು ಮಾಡ್ಕೋತೀರ ಹಾಗೆ ಮಾಡಿಕೊಂಡ್ರೆ ಆಯಿತು. ಸೊ ಹಿಟ್ಟು ಚೆನ್ನಾಗೆಲ್ಲ ಕಲಸಾದ್ಮೇಲೆ ಈ ರೀತಿಯಲ್ಲಿ ಇದನ್ನ ಲಟ್ಸ್ಕೋಬೇಕೀಗ. ಸೊ ಸ್ವಲ್ಪ ದಪ್ಪ ಉಂಡೆನ ತಗೋಬೇಕು ಇದಕ್ಕೆ. ಹಾಗೆ ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಚಪಾತಿ ಯಾವ ರೀತಿಯಲ್ಲಿ ನೀವು ಲಟ್ಸ್ಕೋತೀರ ಅದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀವು ಮಾಡ್ಕೋಬೋದು. ಸೊ ನಾನು ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿದರೆ ಅವರು ಕೂಡ ವೀಡಿಯೋಸ್ ನೋಡ್ತಾರೆ.
ಸೊ ಒಂದು ರೆಸಿಪಿನೂ ನೋಡ್ತಾರೆ, ಹಾಗೆ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು. ಓಕೆ, ಸೊ ಈ ರೀತಿಯಾಗಿ ಇದನ್ನ ಲಟ್ಟಿಸ್ಕೊಂಡು ಚೆನ್ನಾಗಿ, ತುಂಬ ತೆಳು ಬೇಡ, ತುಂಬ ದಪ್ಪನೂ ಬೇಡ. ಸೊ ನಾರ್ಮಲ್ ಇದರಲ್ಲಿ ಲಟ್ಸ್ಕೊಂಡ್ರೆ ಸಾಕು. ಓಕೆನಾ. ಸೊ ನೋಡ್ತಿದ್ದೀರಲ್ವ, ಹಾಗೆ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮಧ್ಯೆ ಮಧ್ಯೆ ನೋಡಬೇಡಿ, ಪೂರ್ತಿ ನೋಡಿಬಿಟ್ಟು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ಚಪಾತಿ ಲಟ್ಸ್ಕೊಂಡಾಗಿದೆ. ಈಗ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಪೂರ್ತಿಯಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಸೊ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇದು ಮಸಾಲ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಿ ಅದನ್ನ ನೋಡ್ಕೊಳ್ಳಿ, ಉಪ್ಪು ಖಾರ ಅಲ್ಲ. ಸೊ ಜಾಸ್ತಿ ಖಾರ ಬೇಡ ಅಂದರೆ, ಯಾಕೆಂದರೆ ಮಕ್ಕಳಿಗೆ ಆಗಿರೋದ್ರಿಂದ ಜಾಸ್ತಿ ಖಾರ ನಾನು ಪ್ರಿಫರ್ ಮಾಡಲ್ಲ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಓಕೆನಾ. ಹಾಗೆ ವೆಜಿಟೇಬಲ್ ಕೂಡ ಆಲ್ರೆಡಿ ಹಾಗೆ ಹೇಳ್ದಂಗೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಆ್ಯಂಡ್ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಇದನ್ನ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಲ್ಲಿ ರೋಲ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ವ, ಸ್ಲೋಲಿಯಾಗಿ ಈ ಥರ ಚೆನ್ನಾಗಿ ಇದನ್ನ ರೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನ ಈಗ ನಾನು ಕಟ್ ಮಾಡ್ಕೋಬೇಕು, ಹಾಗಾಗಿ ಚೆನ್ನಾಗಿ ಈ ಥರ ರೋಲ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಸೊ ಈಗ ನಾನು ಇದನ್ನ ರೌಂಡ್ ಶೇಪಿಗೆ ಕಟ್ ಮಾಡ್ಕೋ. ಸೊ ಈ ರೀತಿಯಲ್ಲಿ ಫಸ್ಟ್ ಒಂದು ಕಟ್ ಮಾಡ್ಕೊಂಡು, ಮಧ್ಯವಾಗಿ ಕಟ್ ಮಾಡಿಕೊಂಡು, ಆಮೇಲೆ ಈ ರೀತಿಗೆ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ತಿದ್ದೀರಲ್ವ, ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿ ಸ್ವಲ್ಪ ಇದು ಪ್ರೆಸ್ ಮಾಡಿದರೆ ಸಾಕು, ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಸಾಕು, ಸೆಟ್ ಆಗುತ್ತೆ ಅದು. ಸೊ ಆಮೇಲೆ ನಾರ್ಮಲ್ ಚಪಾತಿ ಹೇಗೆ ನೀವು ಬಾಯ್ಲ್ ಮಾಡ್ಕೊತೀರ ಹಾಗೆ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಯಾವುದೇ ರೀತಿಯ ಚಟ್ನಿ ಆಗಿರ್ಬೋದು, ಕರಿ ಯಾವುದು ನಾನು ಇದು ಮಾಡಲ್ಲ. ಯಾಕಂದರೆ ಆಲ್ರೆಡಿ ಇದರಲ್ಲಿ ವೆಜಿಟೇಬಲ್ಸ್ ಇದೆ, ಹಾಗಾಗಿ ಖಾರ ಎಲ್ಲ ಇದೆ. ಸೊ ಬೇಕಿದ್ದರೆ ನೀವು ಮೊಸರು ಚಟ್ನಿ ಆಲ್ರೆಡಿ ನಾನು ಮಾಡ್ಕೋತೀನಲ್ವ, ಆ ಥರ ಮಾಡ್ಕೋಬೋದು. ಇಲ್ಲ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ನೀವು ಆ ಥರ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ವ, ಇದನ್ನ ಈ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಸ್ಲೋಲಿ ಪ್ರೆಸ್ ಮಾಡಿಲ್ಲ ಅಂದರೆ ಎಲ್ಲ ಫುಲ್ ಅದು ಇದಾಗುತ್ತೆ. ಸ್ಲೋಲಿಯಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಸೊ ಅಲ್ಲಿ ನೋಡ್ತಿದ್ರೆ ನೋಡೋಕೆ ಕೂಡ ಚೆನ್ನಾಗಿದೆ. ಸೊ ರೌಂಡ್ ಶೇಪಾಗಿ, ಸೊ ಅದಕ್ಕೆ ಪಿನ್ ವೀಲ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಖುಷಿಯಾಗುತ್ತೆ ನೋಡೋಕೆ, ಹಿಂಗೆ ಕಲರು ಕೂಡ ಇದೆ. ಸೊ ಈ ರೀತಿಯೆಲ್ಲ ರೆಡಿಯಾಗಿದೆ. ನಾನೀಗ ಇದಕ್ಕೆ ಪ್ಯಾನಿಗೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ನೀವು ತುಪ್ಪ ಅಥವಾ ಬಟರ್ ಇಲ್ಲ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ನಾನು ತುಪ್ಪ ಅಥವಾ ಬಟರ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನ ಈಗ ಚೆನ್ನಾಗಿ ಎರಡು ಕಡೆನೂ ಚಪಾತಿ ಎಷ್ಟು ಬಾಯ್ಲ್ ಆಗುತ್ತೆ ಅಷ್ಟು ಬಾಯ್ಲ್ ಆದರೆ ಸಾಕು, ಮತ್ತು ರೆಡಿ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಬಾಯ್ಲ್ ಮಾಡಿಕೊಂಡ್ರೆ ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸಿಗೆ ಇಲ್ಲ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು. ರೆಡಿ ಆಗುತ್ತೆ. ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗುವಂತಹ ರೆಸಿಪಿ ಇದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ರೆಸಿಪೀಸ್. ಸೊ ಇನ್ನು ಬೇರೆ ಬೇರೆ ರೀತಿ ನೀವು ಯಾವ ಥರ ಪಾಲಕಲ್ಲಿ ಮಾಡ್ತೀರಾ, ನಿಮಗೆ ಡಿಫ್ರೆಂಟಾಗಿ ಮಾಡ್ತೀರಾ ಅಂದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ನೋಡ್ತಿದ್ರಲ್ವ, ಎರಡು ಕಡೆ ಚೆನ್ನಾಗಿದ್ದು ಈಗ ಬಾಯ್ಲ್ ಆಗ್ತಾ ಇದೆ. ಸೊ ಇಷ್ಟ ಆದರೆ ಆಲ್ಮೋಸ್ಟ್ ಇದೊಂದು ಎರಡು ಕಡೆ ಒಂದು 5 ಮಿನಿಟ್ಸ್ 5 to 6 ಮಿನಿಟ್ಸ್ ಎರಡು ಕಡೆ ಚೆನ್ನಾಗಿ ಇದು ಬಾಯ್ಲ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ. ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು. ಟೊಮೆಟೊ ಸಾಸ್ ಇಲ್ಲ ಪನ್ನೀರಲ್ಲಿ ಮಯೋನೈಸ್ ಮಾಡ್ಕೋಬೋದು, ಹೋಮ್ ಮೇಡ್ ಮಯೋನೈಸ್. ಸೊ ಈ ರೀತಿಯಲ್ಲೆಲ್ಲ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಒಳ್ಳೆಯದು, ಹಾಗೆ ಅವರು ಕೂಡ ತಿಂತಾರೆ ಚೆನ್ನಾಗಿ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ನೋಡ್ತಿದ್ದೀರಾ ಅಲ್ವಾ, ಹೀಗೆ ಸಪೋರ್ಟ್ ಮಾಡಿ ಕೋರ್ಟೆಡ್ ಚಾನಲ್ಗೆ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಎವ್ರಿಡೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕೋರ್ಟೆಡ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು.